ಹಳೆದನ್ನೆಲ್ಲ ಮರೆತು ಇನ್ನು ಮುಂದೆ ಹೊಸ ಜೀವನ ಶುರು ಮಾಡಿ. ಆ ದೇವರು ಯಾವಾಗಲೂ ನಿಮ್ಮಿಬ್ಬರನ್ನ ಹೀಗೆ ಜೊತೆಯಾಗಿ ಖುಷಿಯಾಗಿಟ್ಟಿರಲಿ, ಆಯ್ತಾ? ಶಾಂತಿ ಬೇಬಿ, ನನಗೆ ತುಂಬ ನೋವು ಕೊಟ್ಬಿಟ್ಟೆ. ನನ್ನನ್ನು ಕ್ಷಮಿಸ್ತೀಯ ಅಲ್ವಾ? ಏ ಮೋಡ್ಜಡೆ, ಇನ್ನೂ ಎಷ್ಟೊತ್ತು ಅಂತ ಮಗ ಊದಿಸ್ಕೊಂಡಿರ್ತೀಯ? ಹೀಗೆ ಹಠ ಮಾಡಿದ್ರೆ ಏನೇ ಚೆನ್ನಾಗಿರುತ್ತೆ? ಮಕ್ಕಳು ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕಾ? ಅಪ್ಪ ಖುಷಿಯಾಗಿರ್ಬೇಕಾ? ನೋಡು, ಬೇಗ ಡಿಸೈಡ್ ಮಾಡಿ ಹೇಳ್ಬಿಡು. ನಿತ್ಯ, ನಿಧಿ, ನೀವಿಬ್ರು ನನಗೆ 2 ಕಣ್ಣುಗಳಿದ್ದ ಹಾಗೆ ಕಂಡ್ರೆ. ನಿಮ್ಮ ಬದುಕು ನೆಮ್ಮದಿಯಾಗಿರ್ಬೇಕು ಅಂತಾನೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು. ಆದರೆ ಮದುವೆ ವಿಷಯದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗೋಯ್ತಲ್ಲ, ನಾನು ಹೇಗೆ ತಡ್ಕೋಬೇಕು ಹೇಳು? ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಸಂಪ್ರದಾಯ ಮಾತ್ರ ಅಲ್ಲಮ್ಮ, ಅದರಲ್ಲಿ ಅವಳ ಜನ್ಮದ ಸಾರ್ಥಕತೆನೂ ಇದೆ. ಆ ಸಾರ್ಥಕತೆ ನಿಮ್ಮಿಬ್ಬರಿಗೂ ಸಿಗಬೇಕು ಅಂತಾನೆ ನಾನು ಇಷ್ಟೆಲ್ಲ ಆತಂಕ ಪಟ್ಟಿದ್ದು. ಕರ್ಣ ತುಂಬ ಒಳ್ಳೆ ಹುಡುಗ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲಮ್ಮ. ಎಲ್ಲರೂ ಒಪ್ಪಿದ್ಮೇಲೆ ಕ್ಷಮಿಸೋದಕ್ಕೆ ನಾನೇ ಯಾರು? ನೀವೆಲ್ಲ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದೀನಿ. ಇಷ್ಟಾದರೂ ಒಪ್ಪಿಗೆ ಕೊಟ್ಟಲ್ಲ, ಥ್ಯಾಂಕ್ಸ್. ದಿನ ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಮ ನಂಬಿಕೆನ ಯಾವತ್ತೂ ಸುಳ್ಳು ಮಾಡಲ್ಲ. ಪರೀಕ್ಷೆ ಮಾಡದೆ ನಂಬಬಾರ್ದು, ನಂಬದ್ಮೇಲೆ ಪರೀಕ್ಷೆ ಮಾಡಬಾರ್ದು. ನಿನ್ನ ಬಗ್ಗೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಕರ್ಣ. ಅಬ್ಬಬ್ಬಾ ಮೋಡ್ಜಡೆ, ಅಂತೂ ಇಂತೂ ಒಪ್ಕೊಂಬಿಟ್ಟಿಯಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ ಕಣೆ. ನಿನ್ನ ರುದ್ರಾವತಾರ ನೋಡಿ ಎಲ್ಲಿ ಜೀವನ ಪೂರ್ತಿ ಮುಖನ ಅಂತ ಇಟ್ಕೊಂಡಿರ್ತೀಯೋ ಅಂದ್ಕೊಂಡಿದ್ದೆ. ನೋಡು ಮೋಡ್ಜಡೆ, ಎಲ್ಲದಕ್ಕೂ ಪಟ್ ಅಂತ ಅಡ್ಜಸ್ಟ್ ಆಗ್ಬಿಡ್ಬೇಕು. ಇನ್ ತಡ ಮಾಡೋದು ಬೇಡ. ಇದೇ ಮಂಟಪದಲ್ಲಿ ಗಂಡ ನಿಧಿಗೆ ಮದುವೆ ಮಾಡ್ಬಿಡೋಣ, ಏನಂತೀಯ? ಅಮ್ಮ, ಮುಹೂರ್ತ ನೋಡಿದ್ದು ನಾವು ಅರ್ಜುನ್ ನಿಧಿ ಮದುವೆ ಆಗೋದಕ್ಕೆ. ಈಗ ಅದೇ ಮುಹೂರ್ತದಲ್ಲಿ ಕಣ್ಣ ನಿಧಿ ಮದುವೆ ಮಾಡ್ತೀವಿ ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ? ಇಷ್ಟೆಲ್ಲ ರಾದ್ಧಾಂತ ಆಗಿದೆಯಲ್ಲ, ಬೇಕಾದ್ರೆ ಇನ್ನೊಂದ್ಸಲಿ ಮುಹೂರ್ತ ತೋರ್ಸೋಣ ಬಿಡು, ಅದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ರಮೇಶ, ಇವತ್ತು ಇಡೀ ದಿನ ತುಂಬ ಚೆನ್ನಾಗಿದೆ ಅಂತ ಪುರೋಹಿತ ಹೇಳಿದ್ದಾರೆ. ಇವತ್ತು ಯಾರೇ ಮದುವೆ ಆದರೂ ಜೀವನದಲ್ಲಿ ಖುಷಿಯಾಗಿರ್ತಾರೆ. ನನಗೂ ಹಾಗೆ ಅನಿಸ್ತಿದೆ. ಪಾಪ ಇವರಿಬ್ರು ತುಂಬ ಕಾದಿದ್ದಾರೆ. ಇನ್ನೂ ಲೇಟ್ ಮಾಡಿ ಸಮಸ್ಯೆ ತಂದ್ಕೊಳ್ಳೋದು ಬೇಡ. ಇದೇ ಮಂಟಪದಲ್ಲಿ ಇಲ್ಲೇ ಇವರಿಬ್ರು ಮದುವೆ ಆಗಲಿ. ನಾವಿನ್ನೂ ತಡ ಮಾಡಿದ್ರೆ ಜನರಿಗೆ ಮಾತಾಡೋಕೆ ನಾವೇ ಅವಕಾಶ ಮಾಡಿಕೊಟ್ಟಾಗತ್ತೆ. ಬೇಗ ಇದೇ ಮುಹೂರ್ತದಲ್ಲಿ ಮದುವೆ ಆಗ್ಬಿಡ್ಲಿ. ಆ ದೇವರು ಕೊನೆಗೂ ನಿಮ್ಮಿಬ್ರಿಗೂ ಒಳ್ಳೇದೇ ಮಾಡ್ದ. ಕರ್ಣ, ಬೇಗ ರೆಡಿಯಾಗು. ನಿಧಿ, ನೀನು ಫ್ರೆಶ್ ಆಗು ಬಾ. ನೋಡಿದ್ರ ಚಿಲ್ರೆ ಡಾಕ್ಟ್ರೆ, ಪ್ರೀತಿ ಅಂದ್ರೆ ಹೀಗಿರ್ಬೇಕು. ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಿದ್ಯಾ? ನನಗೆ ಗೊತ್ತಾಗ್ತಿಲ್ಲ. ಅರ್ಥ ಆಗದೆ ಇದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಿಡಿ, ಹಿಂಗಿದೆಲ್ಲ ಅರ್ಥ ಆಗಲ್ಲ. ಅಣ್ಣ, ಏನು ಮತ್ತೆ ಹೀಯಾಳ್ಸಕ್ಕೆ ಬಂದ್ಯಾ?
ಆ ದರಿದ್ರದವನ ಮುಂದೆ ಸೋತೆ ಅಂತ ಲೂಸರ್ ಅಂತ ಹೇಳೋಕೆ ಬಂದ್ಯಾ? ನೋಡು, ಒಂದೇ ಒಂದು ಮಾತಾಡದೆ ಸೈಲೆಂಟಾಗಿ ಹೋಗ್ತಾ ಇರು ಪ್ಲೀಸ್. ಅಯ್ಯೋ ಏನಣ್ಣ ಹೀಗೆ ಹೇಳ್ತೀಯ? ನೀನು ಕೆಲಸ ಮಾಡ್ತೀನಿ ಅಂತ ಹೊರಟು ಬ್ಲಂಡರ್ ಮಾಡಿದಾಗ ಬೈದಿದ್ದೀನಿ ನಿಜ. ಆದರೆ ಇಂಥ ಸಿಚುವೇಶನಲ್ಲೂ ನಿನ್ನ ಆಡ್ಕೋತೀನ? ಅಣ್ಣ ಅಲ್ವೇನೋ ನೀನು? ಹೇಳು, ಮತ್ತ್ಯಾಕೆ ಬಂದೆ? ಆ್ಯಕ್ಚುಲಿ ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಣ್ಣ. ಆ ನಿಧಿ ಕರ್ಣನ ಮದುವೆ ಆದರೆ ಅವ್ರನ್ನ ಹಿಡಿಯೋರು ಯಾರೂ ಇರಲ್ಲ, ಇನ್ನೂ ದರ್ಪ ಹೆಚ್ಚಾಗುತ್ತೆ. ಆ್ಯಂಡ್ ಆ ಕರ್ಣ ನಮ್ಗೆ ಇಷ್ಟೊಂದು ದುಃಖ ಕೊಟ್ಟಿರೋನು ಅವ್ನು ಖುಷಿಯಾಗಿರೋದನ್ನು ನನಗೂ ನೋಡೋಕ್ಕಾಗಲ್ಲ. ಇನ್ನೂ ಮದುವೆ ಆಗಿಲ್ವಲ್ಲ ಅಂದರೆ ಆಟ ಇನ್ನೂ ನನ್ನ ಕೈಲಿದೆ ಅಂತ ಅರ್ಥ. ನೋಡ್ತಾ ಇರು, ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ತೀನಿ. ಬಟ್ ಹೇಗೆ? ಎಲ್ಲರೂ ಹಸೆ ಮಣೆ ಇರೋಕ್ಕೆ ರೆಡಿ ಆಗಿದ್ದಾರೆ. ಬಟ್ ಐ ಲೈಕ್ ಯುವರ್ ಸ್ಪಿರಿಟ್ ಅಣ್ಣ. ಪ್ರಯತ್ನ ಬಿಡೋದು ಬೇಡ. ನಾನು ಸಪೋರ್ಟ್ ಮಾಡ್ತೀನಿ. ಕರ್ಣನ ಹೇಗಾದರೂ ಸ್ಟಾಪ್ ಮಾಡಲೇಬೇಕು. ಎಸ್ ಎಸ್ ಎಸ್, ಬಿಡ್ತೀನ ನಾನವನ್ನ? ನಿನ್ನ ಬಗ್ಗೆ ಯಾರಿಗೂ ಸತ್ಯ ಗೊತ್ತಿಲ್ಲ. ಸೊ ಮರೆಯಲ್ಲಿ ನಿಂತು ಚೆನ್ನಾಗಿ ಆಟ ಆಡ್ಬೋದು. ಹೇಗಿದ್ರೂ ನಿನ್ಗೆ ಐಡಿಯಾಸ್ಗೇನು ಕೊರತೆ ಇಲ್ಲ, ಆದರೆ ನೀನು ಸೋಲ್ಬಾರ್ದು ಅಣ್ಣ. ಯು ಆರ್ ರೈಟ್ ತಾರಾ, ಯು ಆರ್ ರೈಟ್. ಆ ನಾಯಿ ಸಂತೋಷಕ್ಕೆ ಬೆಂಕಿ ಹಚ್ಚದೆ ಇರ್ತೀನ, ಅವನ ತಲೆ ಮೇಲೆ ಅಕ್ಷತೆ ಕಾಳಲ್ಲ, ಕಲ್ ಚಪ್ಪಡಿ ಹಾಕ್ತೀನಿ, ಕಲ್ ಚಪ್ಪಡಿ ಹಾಕ್ತೀನಿ. ಸೋತು ಸುಮ್ಮನಾಗಿದ್ಯಾ? ಬಿದ್ದಿರೋ ನಿನ್ನನ್ನು ನೋಡಿ ನಗು ಬರ್ತಾ ಇದೆ. ನನ್ನ ಕೆಲಸ ಆಗಬೇಕಲ್ಲ, ಸೊ ಪೂಸಿ ಹೊಡಿತಾ ಇದ್ದೀನಿ. ದಟ್ಸ್ ಇಟ್. ನಿಧಿ, ಕೊನೆಗೂ ನಿಮ್ಮ ಮದುವೆ ಆಗ್ತಾ ಇದ್ದೀನಿ. ಇನ್ನು ಮುಂದೆ ಆಫಿಷಿಯಲಿ ನೀವು ನನ್ನವರು. ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಅಂತೂ ನೀನು ಕೈ ಬಿಡಲಿಲ್ಲ, ಸಾಥ್ ಕೊಟ್ಬಿಟ್ಟೆ.